ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಕಾರವು ಕರೆಯುವಂತಹ ಖಾಲಿ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು, ಮೊನ್ನೆ ಧಾರವಾಡದಲ್ಲಿ ನಡೆತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳ ಒಂದು ಪ್ರತಿಭಟನೆಯಿಂದ ಮಣಿದ ರಾಜ್ಯ ಸರ್ಕಾರವು ಏನ್ ಮಾಡ್ತಪ್ಪ ಅಂದ್ರೆ ಸುಮಾರು 56,000 ಹುದ್ದೆಗಳನ್ನು ಏನಪ್ಪಾ ಅಂದ್ರೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಭರವಸೆಯನ್ನು ನೀಡಿತ್ತು. ಅದರಲ್ಲಿ ಈ ತಿಂಗಳಲ್ಲೇ ಪ್ರಮುಖವಾಗಿ ಸುಮಾರು 24,000 ಎಷ್ಟಪ್ಪ ಅಂದ್ರೆ 300 ಹುದ್ದೆಗಳನ್ನು ಏನ್ ಮಾಡುದು ಮೊದಲ ಹಂತದಲ್ಲೇ ನಾವು ತುಂಬಿಕೊಳ್ಳುತ್ತೇವೆ ಅನ್ನೋ ಒಂದು ಭರವಸೆಯನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಸರ್ಕಾರವು ಕೊಟ್ಟಿದೆ. ಹಾಗಾಗಿ ನೋಡ್ಬೋದು, ಈ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ತುಂಬಿಕೊಳ್ಳುವ ಒಂದು ಭರವಸೆ ನೀಡಿದ್ದಾರೆ ಅಂದ್ರೆ ಟೋಟಲ್ 56,000 ಹುದ್ದೆಗಳನ್ನು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರವು ತುಂಬಿಕೊಳ್ಳುತ್ತೇವೆ ಅನ್ನೊಂದು ಏನ್ ಮಾಡಿದ್ದಾರೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ 24,300 ಹುದ್ದೆಗಳನ್ನು ಮೊದಲ ಹಂತದಲ್ಲೇ ತುಂಬಿಕೊಳ್ತಾರೆ ಅನ್ನೋದು ಅವರದು ಏನ್ ಮಾಡಿದ್ರು ಮಾತನ್ನು ಕೊಟ್ಟಿದ್ರು. ಹಾಗಾಗಿ ಇದರಲ್ಲಿ ಗ್ರೂಪ್ ಎ ವೃಂದದ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 562 ಹುದ್ದೆಗಳನ್ನು ಕರೆಯುತ್ತೇವೆ ಎಂಬುದು ಮಾಹಿತಿ ಇದೆ. ಹಾಗಾಗಿ ಗ್ರೂಪ್ ಬಿ ವೃಂದದ ಹುದ್ದೆಗಳು 619 ಹುದ್ದೆಗಳು ಮತ್ತು ಗ್ರೂಪ್ ಸಿ ಏನಪ್ಪಾ ಅಂದ್ರೆ ನೋಡ್ಬೋದು, ಪ್ರಮುಖವಾಗಿ ಗ್ರೂಪ್ಸ್ ಅಲ್ಲಿ ಅತಿ ಹೆಚ್ಚು ಆಗಿರ್ತಕ್ಕಂಥ ಹುದ್ದೆಗಳು ಖಾಲಿ ಇವೆ. ಅವು 23,199 ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳಾಗಿವೆ. ಇದರಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ನೋಡ್ಬೋದು, ನಾವು ಸಾರಿಗೆ, ಕಂದಾಯ ಇಲಾಖೆ ಮತ್ತು ಟೀಚರ್ಸ್ ಎಕ್ಸಾಮ್, PC, PSI ಎಕ್ಸಾಮ್ ಕೂಡ ಈ ಗ್ರೂಪ್ ಸಿ ಹುದ್ದೆದಲ್ಲಿ ಬರ್ತವೆ ಅನ್ನೋದು ನಾವು ಹೇಳ್ಬೋದು. ಹಾಗಾದ್ರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ನೇಮಕ ಅಂದ್ರೆ ಇಲಾಖಾವಾರು ನಾನು ಎಷ್ಟು ಹುದ್ದೆಗಳು ಅನ್ನೋ ಬಗ್ಗೆ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಹುದ್ದೆ ಯಾವ ಇಲಾಖೆಯಲ್ಲಿ ಅನ್ನೋ ಮಾಹಿತಿ ಕೂಡ ನಿಮಗೆ ಏನಾಗುತ್ತೆ ಸಿಗ್ತೈತಿ. ಹಾಗಾಗಿ ನೋಡ್ಬೋದು, ಸಾರಿಗೆ ಇಲಾಖೆಯಲ್ಲಿ 6,840 ಹುದ್ದೆಗಳು ಏನಪ್ಪಾ ಅಂದ್ರೆ ಇವು ಖಾಲಿ ಇರುವ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇವನ್ನೆಲ್ಲ ಹುದ್ದೆಗಳನ್ನು ತುಂಬುವ ಪ್ರಯತ್ನ ಸರ್ಕಾರ ಮಾಡ್ತೈತಿ. ಹಾಗೂ ಶಿಕ್ಷಣ ಇಲಾಖೆಯಲ್ಲಿ 5,267 ಹುದ್ದೆಗಳು ಏನಪ್ಪಾ ಅಂದ್ರೆ ಖಾಲಿ ಇದಾವೆ ಅನ್ನೋ ಮಾಹಿತಿ ಇದೆ. ಇದನ್ನು ಕೂಡ ಸರ್ಕಾರ ಏನ್ ಮಾಡ್ತೈತಿ. ಹಾಗಾದ್ರೆ 5,267 ಹುದ್ದೆ ಅಷ್ಟೇ ಅಲ್ಲ, ಯಾವುದು ಶಿಕ್ಷಣ ಇಲಾಖೆಯಲ್ಲೇ ಆಗಿರ್ಬೋದು, ಯಾಕಂದ್ರೆ ಇದು ಮೊದಲ ಹಂತದಲ್ಲಿ. ಆಮೇಲೆ ಇನ್ನೊಂದು ಹಂತದಲ್ಲಿ ಟೋಟಲ್ ಈಗ ಶಿಕ್ಷಣ ಇಲಾಖೆಯಲ್ಲಿ 15,000 ರಿಂದ 17,000 ಹುದ್ದೆಗಳನ್ನು ಕಲಿತಿರೋದಂತಂದು ಶಿಕ್ಷಣ ಸಚಿವರು ಹೇಳಿದ್ರು. ಹಾಗಾಗಿ ಈಗ ಮೊದಲ ಹಂತದಲ್ಲಿ 5,267 ಹುದ್ದೆಗಳನ್ನು ಏನ್ ಮಾಡ್ತಾರೆ ಇವರು ಕರೀತಾರೆ. ಮತ್ತು ಇಂಧನ ಇಲಾಖೆಯಲ್ಲಿ 2,400 ಹುದ್ದೆಗಳನ್ನು ಏನಪ್ಪಾ ಕರೀತಾರೆ. ಮತ್ತು ಆರ್ಥಿಕ ಇಲಾಖೆಯಲ್ಲಿ 2,243 ಹುದ್ದೆಗಳು ಖಾಲಿ ಇವೆ. ಮತ್ತು ಕಂದಾಯ ಇಲಾಖೆಯಲ್ಲಿ 1,350 ಹುದ್ದೆಗಳು ಏನಪ್ಪಾ ಅಂದ್ರೆ ಖಾಲಿ ಇವೆ. ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ 784 ಹುದ್ದೆಗಳು ಮತ್ತು ಒಳ ಆಡಳಿತ 557 ಹುದ್ದೆಗಳು, ಕೃಷಿ ಇಲಾಖೆ 557 ಹುದ್ದೆಗಳು, ಗ್ರಾಮೀಣ ಅಭಿವೃದ್ಧಿ 351 ಹುದ್ದೆಗಳು, ವೈದಿಕ ಶಿಕ್ಷಣ 333 ಹುದ್ದೆಗಳು, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಲ್ಲಿ 200 ಹುದ್ದೆಗಳು, ನಗರ ಅಭಿವೃದ್ಧಿಯಲ್ಲಿ 185 ಹುದ್ದೆಗಳು ಮತ್ತು ಸಹಕಾರದಲ್ಲಿ 180 ಹುದ್ದೆಗಳು, ಪರಿಸರದಲ್ಲಿ 92 ಹುದ್ದೆಗಳು ಖಾಲಿ ಇವೆ. ಮತ್ತು ಉನ್ನತ ಶಿಕ್ಷಣದಲ್ಲಿ ಬರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 60 ಹುದ್ದೆಗಳಿವೆ. DAPAR ನಲ್ಲಿ 58 ಹುದ್ದೆಗಳು ಇವೆ. ಕೈಗಾರಿಕೆಯಲ್ಲಿ 42 ಹುದ್ದೆಗಳು, ವಸತಿಯಲ್ಲಿ 38 ಹುದ್ದೆಗಳು, ಪಶುವೈದ್ಯಕೀಯದಲ್ಲಿ 31 ಹುದ್ದೆಗಳು ಮತ್ತು ಸಣ್ಣ ಕೈಗಾರಿಕೆ ಆಗಿರ್ತಕ್ಕಂಥ ಸಣ್ಣ ನೀರಾವರಿಯಲ್ಲಿ 21 ಹುದ್ದೆಗಳು ಮತ್ತು ರೇಷ್ಮೆ ಇಲಾಖೆಯಲ್ಲಿ 15 ಹುದ್ದೆಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರತಕ್ಕಂಥ 14 ಹುದ್ದೆಗಳು ಖಾಲಿವೆ. ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ 7, ಇವು ಗ್ರೂಪ್ ಆಗಿರ್ತಕ್ಕಂಥ AB ಹುದ್ದೆಗಳಲ್ಲಿ ಬರುತ್ತವೆ. ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ 7 ಮತ್ತು ಪ್ರವಾಸೋದ್ಯಮದಲ್ಲಿ 5 ಹುದ್ದೆಗಳು ಹಾಗೂ ಕಾರ್ಮಿಕದಲ್ಲಿ ಇಲಾಖೆಯಲ್ಲಿ 7 ಹುದ್ದೆಗಳು, ಆಹಾರ ನಾಗರಿಕ ಮತ್ತು ಸೇವೆಗಳಲ್ಲಿ 3 ಹುದ್ದೆಗಳು. ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳು, ಈ ಇಲಾಖೆಯಲ್ಲಿ ಬರ್ತಕ್ಕಂಥ ನಾನು ಹೇಳಿದೆ ಯಾವ ಇಲಾಖೆಯಲ್ಲಿ ಬರ್ತಕ್ಕಂಥ ಹುದ್ದೆಗಳು ಅಂದ್ರೆ ಹೈಯೆಸ್ಟ್ ನಾವು ನೋಡ್ಬೋದು. ಇಲ್ಲಿ ಗ್ರೂಪ್ ಸಿ ಹುದ್ದೆದಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥ ಸುಮಾರು 23,000ಕ್ಕಿಂತ ಹೆಚ್ಚು ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳಲ್ಲಿ ಬರ್ತಾವು. ಹಾಗಾಗಿ ನೀವು ಯಾವ್ಯಾವ ಡ್ರೀಮ್ ಆಗಿರ್ತಕ್ಕಂಥ ಹುದ್ದೆಗಳು ಅದಾವು ಅವನ್ನು ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಅಂದ್ರೆ ಅರ್ಜಿ ಹಾಕಲು ನೀವು ರೆಡಿ ಆಗ್ಬೇಕು ಎಲ್ಲ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಮತ್ತು ನೋಡ್ಬೋದು, ಮುಂದೆ ಬರ್ತಕ್ಕಂಥ ಅಂದ್ರೆ ಈಗ ಆರ್ಥಿಕ ಅನುಮೋದನೆ ಪಡ್ತಕ್ಕಂಥ ಪ್ರಮುಖವಾಗಿರುವ ಹುದ್ದೆಗಳನ್ನು ತುಂಬ್ತಾ ಹೋಗ್ತಾರೆ. ನೆಕ್ಸ್ಟ್ ಹಂತದಲ್ಲಿ ಮತ್ತೆ ಇನ್ನು 50% ಉಳಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮಾಡ್ತಾ ಹೋಗ್ತಾರೆ. ಇವರು ಯಾವ ಟೈಮ್ಗೆ ಕರೀತಾರೆ ಅನ್ನೋದು ನಮಗೇನು ಖಚಿತ ಮಾಹಿತಿ ಇಲ್ಲ. ಆದರೆ ಈ ತಿಂಗಳಲ್ಲೇ ಈ ಮೊದಲ ಹಂತದಲ್ಲಿ ನೇಮಕಾತಿಯನ್ನು ಇಷ್ಟು ಅಂದ್ರೆ 24,000 ಹುದ್ದೆಗಳನ್ನು ಇವ್ರೇನ್ ಮಾಡ್ತಾರೆ 24,300 ಹುದ್ದೆಗಳನ್ನು ತುಂಬ್ತಾ ಹೋಗ್ತಾರೆ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಸತತ ಪ್ರಯತ್ನ, ನಿಮ್ಮ ಪ್ರಯತ್ನ ಹೇಗಿತ್ತು
ಯಾರ್ಯಾರು ಸ್ಟಡಿ ಕಂಟಿನ್ಯೂ ಆಗಿರ್ತಕ್ಕಂಥ ಸ್ಟಡಿ ಮಾಡ್ತಿದ್ರು ನೀವೇನು ಮಾಡಬೇಕು, ನಿಮ್ಮ ಕನಸಿನ ಹುದ್ದೆಗಳನ್ನು ಹಿಡಿಯಿರಿ. ಹಾಗೂ ಈ ಯಾವ ಇಲಾಖೆಯಲ್ಲಿ ಬರ್ತಕ್ಕಂಥ ಹುದ್ದೆಗಳು ಮತ್ತು ಮತ್ತೆ ನೋಟಿಫಿಕೇಶನ್, ಯಾವುದೇ ನೋಟಿಫಿಕೇಶನ್ ಮಾಡಿದರೆ ಅದ್ರ ಬಗ್ಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ವಿವರಣೆ ಆಗಿರ್ತಕ್ಕಂಥ ಸಿಲೆಬಸ್ ಮತ್ತು ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಹುದ್ದೆಗಳ ಸಂಖ್ಯೆ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಾಗಿರ್ತಕ್ಕಂಥ ಮತ್ತು ಹುದ್ದೆಗಳಿಗೆ ಆಗಿರ್ತಕ್ಕಂಥ ಸಂಬಂಧ ವಿವರಣೆಗಾಗಿ ನಾನು ಏನು ಮಾಡ್ತೇನಪ್ಪ ಅಂದರೆ ಆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಚಾನಲನ್ನು ಏನು ಮಾಡ್ಬೇಕಂದ್ರೆ ಕನ್ನಡ 49 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ಧನ್ಯವಾದಗಳು.